2024ರ ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ನಡೆಯುತ್ತಿರುವಂತದ್ದು ಎರಡು ಯುದ್ಧ, ಅದು ಪ್ರಣಾಳಿಕೆಯ ಯುದ್ಧ. ಒಬ್ರು ನ್ಯಾಯ ಅಂತಿದ್ದಾರೆ, ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಡಿಯಲ್ಲಿ. ಮತ್ತೊಬ್ರು ಧರ್ಮದ ಹೆಸರಿನಲ್ಲಿ ಸಂಕಲ್ಪದ ಮಾತಾಡ್ತಿದ್ದಾರೆ. ಈಗ ನಮ್ಮೊಂದಿಗೆ ಕಾಂಗ್ರೆಸ್ ಪಕ್ಷದ ನ್ಯಾಯಗಳ ವಿಚಾರವಾಗಿ ಮಾತಾಡ್ಲಿಕ್ಕೆ ಕಾಂಗ್ರೆಸ್ನ ಮುಖಂಡರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಯಾಕೆ ನ್ಯಾಯ, ಯಾರಿಗೆ ನ್ಯಾಯ? ಈ 10 ವರ್ಷಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಮಾಡ್ತಾ ಒಂದಷ್ಟು ಕೆಲವು ಘಟನೆಗಳು ನಡೆದೋಗಿದ್ದಾವೆ. ಒಂದೆರಡು ಘಟನೆಗಳನ್ನ ನಾನು ನಿಮ್ಗೆ ನೆನಪು ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ಈಗ ಒಂದ್ 2-3 ತಿಂಗಳ ಹಿಂದೆ ಉತ್ತರ ಪ್ರದೇಶದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಾಗಿ 67,000 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗಾಗಿ ಒಂದು ಅಪ್ಲಿಕೇಶನ್ ಅರ್ಜಿಯನ್ನು ಕರೀತಾರೆ. ಇಡೀ ಉತ್ತರ ಪ್ರದೇಶದಲ್ಲಿ 60 ಲಕ್ಷದಷ್ಟು ಜನ ಅಪ್ಲಿಕೇಶನ್ ಗಳನ್ನ ಹಾಕೊಳ್ತಾರೆ. 67 ಹುದ್ದೆಗೆ 67,000 ಹುದ್ದೆಗಳಿಗೆ 60 ಲಕ್ಷ ಜನಗಳು ಅಪ್ಲಿಕೇಶನ್ ಹಾಕೊಳ್ತಾರೆ. 60 ಲಕ್ಷದಷ್ಟು ಜನರಿಗೆ ಸರ್ಕಾರ ಎಕ್ಸಾಮ್ ಬರೋದಕ್ಕೆ ಒಂದು ದಿನ ನಿಗದಿ ಮಾಡ್ತದೆ, ಬರ್ಲಿಕ್ಕೆ. ಇಡೀ ಉತ್ತರ ಪ್ರದೇಶದಲ್ಲಿ ಎಲ್ಲಿ ನೋಡಿದ್ರು ಜನ. ನೀವು ರೈಲ್ವೆ ಸ್ಟೇಷನ್ ಗಳಿಗೆ ಹೋದ್ರು ಜನ, ಆವತ್ತು ಬಸ್ಗಳಲ್ಲಿ ಹೋದ್ರು ಜನ, ಎಲ್ಲಿ ನೋಡಿದ್ರು ಜನ. ಇದು ನಮ್ಗೆ ಏನ್ ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ. ಈಗ ಅಂಕಿಅಂಶಗಳ ಪ್ರಕಾರ ಹಿಂದೆಂದೂ ಕಾಣದಂತ ನಿರುದ್ಯೋಗದ ಸಮಸ್ಯೆ ಬಹಳ ದೊಡ್ಡ ಗಂಭೀರ ಸಮಸ್ಯೆಯಾಗಿ ಪರಿಣಮಿಸಿದೆ. ಡಿಗ್ರಿ ಪಾಸ್ ಆದಂತ ಮತ್ತು ಡಿಪ್ಲೊಮಾ ಹೋಲ್ಡರ್ 50% ಜನರು ಇವತ್ತು ನಿರುದ್ಯೋಗಿಗಳಾಗಿ ವಿಚಾರ ಏನು ಆ ಉತ್ತರ ಪ್ರದೇಶದಲ್ಲಿಗೆ ಬಿಟ್ಟ. ಆ ಉತ್ತರ ಪ್ರದೇಶದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಎಕ್ಸಾಮ್ ಬರೀಲಿಕ್ಕೆ ಬಂದಂತ ಜನರು, ಆ ಎಕ್ಸಾಮ್ ಯುವಕರು ಆವತ್ತು ಎಕ್ಸಾಮ್ ಕ್ಯಾನ್ಸಲ್ ಆಗ್ಬಿಡ್ತದೆ. 60 ಲಕ್ಷದಷ್ಟು ಜನ ಮತ್ತೆ ವಾಪಸ್ ಮನೆಗಳಿಗೆ ಹೋಗ್ತಾರೆ. ಅಂದ್ರೆ ಅಷ್ಟೊಂದು ಕಷ್ಟಪಟ್ಟು ಎಕ್ಸಾಮ್ ಸೆಂಟರ್ಗೆ ಬರ್ಲಿಕ್ಕೆ ಆಗದೇ ಇರುವಂತ ಸ್ಥಿತಿ ನಿರ್ಮಾಣ ಇದ್ರು, ಹೇಗೋ ಕಷ್ಟ ಬಿದ್ದು ಅಲ್ಲಿ ಬಂದ್ರು ಕೂಡ ಅದು ಎಕ್ಸಾಮ್ ಕ್ಯಾನ್ಸಲ್ ಆಗ್ತದೆ. ಈ ವಿಚಾರಗಳೇನಿದಾವಲ್ಲ, ಒಂದ್ ಕಡೆ ಒಂದು ಹುದ್ದೆಗೆ 1000 ಜನರು ಹಾಕೋದು ಅಪ್ಲಿಕೇಶನ್, ಅದರ ನಂತರ ಎಕ್ಸಾಮಿನೇಷನ್ ಕೂಡ ಕ್ಯಾನ್ಸಲ್ ಆಗೋದು. ಈ ಅನ್ಯಾಯಗಳೇನಿದಾವಲ್ಲ, ಈ ಯುವಕರ ಮೇಲೆ, ಏನು ಯುವ ಜನತೆ ಮೇಲೆ ಆಗ್ತಾ ಇರುವ ಅನ್ಯಾಯಗಳನ್ನ ನಾವು ಖಂಡಿಸ್ಲೇಬೇಕಾಗ್ತದೆ. ನಾವು ಕಾಂಗ್ರೆಸ್, ನೀವು 2 ಘಟನೆ ನೆನಪಿಸ್ಬೇಕು ಅಂದ್ರೆ, ಒಂದು ಘಟನೆ ನೆನಪಿಸಿದ್ರಿ, ಆದ್ರೆ ಆ ರಾಜ್ಯ ಯಾವುದು? ಉತ್ತರ ಪ್ರದೇಶ. ಯಾಕೆ ಅದು ಬಹುಮುಖ್ಯ ಆಗುತ್ತೆ ಈಗ ಅಂದ್ರೆ, ಒಂದು ಗುಜರಾತ್ ನ ಮಾಡೆಲ್ ಕೊಟ್ಟಂತಹ ಮಾಜಿ ಮುಖ್ಯಮಂತ್ರಿ ಒಬ್ರು, ಹಾಲಿ ಪ್ರಧಾನಿ ಒಬ್ರು ಅದೇ ರಾಜ್ಯದ ಒಂದು ಲೋಕಸಭಾ ಕ್ಷೇತ್ರದಿಂದ ಆಯ್ಕೆ ಆಗಿದ್ದಾರೆ. ಈಗ ಬುಲ್ಡೋಜರ್ ಮಾಡೆಲ್ ಮಾದರಿಯ ಆಡಳಿತ ಕೊಡ್ತಿರುವಂತಹ ಅದು ಆ ಪ್ರಮೇಯನ ಸೃಷ್ಟಿ ಈ ಯುವಕರನ್ನ ದಾರಿ ತಪ್ಪಿಸುವಂತದ್ದು. ಈಗ 60 ಲಕ್ಷ ಜನ ಎಕ್ಸಾಮಿನೇಷನ್ ಸೆಂಟರ್ಗೆ ಅವ್ರಿಗೆ ಹೋಗಿ ಮತ್ತೆ ವಾಪಸ್ ಬಂದಂತ ಬಂದ್ರೆ, ಪ್ರತಿಯೊಂದು ಫ್ಯಾಮಿಲಿಗೂ 5 ಜನ ಇದ್ದೇ ಇರ್ತಾರೆ. 60 ಲಕ್ಷ ಇಂಟು 5 ಜನನ ಹಾಕೊಳ್ಳಿ, ಅದೆಷ್ಟು ಕೋಟಿ ಗಟ್ಲೆ ಜನರ ಅದು ದುಃಖ ದುಮ್ಮಾನಗಳು. ಈ ಅನ್ಯಾಯಗಳನ್ನ ಸರಿಪಡಿಸಬೇಕಾದ್ರೆ ನ್ಯಾಯಗಳನ್ನ ಕೊಡ್ಲೇಬೇಕಾಗ್ತದೆ. ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷ ಯುವಕರ ಅನ್ಯಾಯಗಳನ್ನ ಪರಿಗಣಿಸ್ತು. ಮತ್ತೆ ಇನ್ನೊಂದು ಘಟನೆಯನ್ನು ಹೇಳ್ಬೇಕು ಅಂತ ಅನ್ಕೊಂಡೆ ನಾನು. ರೈತರು ಅವ್ರು ಕೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಬೆಳೆದ ಬೆಳೆಗೆ ಒಂದು ಬೆಲೆ ಅಷ್ಟೇ ಕೇಳ್ತಾರೆ, ಕನಿಷ್ಠ ಬೆಂಬಲ ಬೆಲೆ. ಅವ್ರು ಏನ್ ಬೆಳಿತಾರೆ ಅದಕ್ಕೊಂದು ಬೆಲೆ ನಿಗದಿ ಮಾಡಿಕೊಡಿಯಪ್ಪ ಅಂತ ಕೇಳ್ತಾ ಇರೋದು. ಆದ್ರೆ ಏನು ಪ್ರಾಮಿಸ್ ಮಾಡಿ ಬಂದಂತ ಈ ಬಿಜೆಪಿ ಮೋದಿ ಸರ್ಕಾರ, ಈ 10 ವರ್ಷಗಳ ಪ್ರಾಮಿಸ್ ಕೂಡ ಅವ್ರದ್ದು ಹಿಂದಿನ ಪ್ರಾಮಿಸ್ ಅದೇ ಆಗಿತ್ತು. MSP ಕೊಡ್ತೀವಿ ಅಂತಾನೆ ಅಧಿಕಾರಕ್ಕೆ ಬಂದವರು. ಈ ಪ್ರಾಮಿಸ್ ಕೂಡ ಅವರು ಪೂರ್ಣ ಮಾಡ್ಲಿಲ್ಲ. ಮತ್ತೆ ಅದು ದುಃಖದ ವಿಚಾರ ಏನು ಅಂತ ಹೇಳಿದ್ರೆ, ಈ ರೈತರು ದೆಹಲಿಗೆ ಹೋಗಿ ನಿಯೋಗ ತೆಗೆದುಕೊಂಡು ದೆಹಲಿಗೆ ಹೋಗಿ ತಮ್ಮ ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರೆ, ಈ ಪಾಖಂಡಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಜನರನ್ನು ದೆಹಲಿಗೆ ಬಿಟ್ಟುಕೊಳ್ಳದ ಹಾಗೆ ದೊಡ್ಡ ದೊಡ್ಡ ಮುಳ್ಳಿನ ಬೇಲಿಗಳನ್ನ ಹಾಕ್ತಾರೆ, ಜೊತೆಗೆ ಕಂದಕಗಳನ್ನು ಸೃಷ್ಟಿ ಮಾಡ್ತಾರೆ. ನಮ್ಮದೇ ಜನರು, ನಮ್ಮದೇ ರೈತರು, ನಮ್ಮದೇ ಜನರು ಒಂದು ರಿಕ್ವೆಸ್ಟ್ ಕೊಡೋದಕ್ಕೆ ಒಂದು ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಕೂಡ ಅವಕಾಶ ಮಾಡ್ಕೊಡೋದಿಲ್ಲ. ಇಂಥ ಅನ್ಯಾಯಗಳು, ರೈತರ ಮೇಲೆ ಆದಂತ ಇಂಥ ಅನ್ಯಾಯಗಳನ್ನ ನಾವು ಖಂಡಿಸ್ಬೇಕಾಗಬೇಕು. ಈ ಅನ್ಯಾಯಗಳನ್ನ ಖಂಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ನ್ಯಾಯವನ್ನು ಕೊಡಬೇಕು. ಈ ಅನ್ಯಾಯಗಳನ್ನ ಮಾಡ್ತಾ ಇರುವಂತ ಬಿಜೆಪಿ ವಿರುದ್ಧವಾಗಿ ನಾವು ನ್ಯಾಯವನ್ನ ಖಂಡಿತವಾಗ್ಲೂ ಕೊಡಬೇಕಾಗ್ತದೆ. ಸೊ ಆ ದೃಷ್ಟಿಯಲ್ಲಿ ಇಟ್ಕೊಂಡು ಕೇವಲ SC/ST ಈ ಸಮುದಾಯದವರಿಗೆ 10 ವರ್ಷಗಳಲ್ಲಿ ಸ್ಕಾಲರ್ಶಿಪ್ ಅನ್ನು ಕೊಡುವುದನ್ನು ಕೂಡ ಅವರು ಕೋತ ಮಾಡ್ತಾರೆ. ಆ ಸ್ಕಾಲರ್ಶಿಪ್ ಆ ಸಮುದಾಯಕ್ಕಾಗಿರುವಂತ ಅನ್ಯಾಯವನ್ನು ಖಂಡಿಸ್ಬೇಕಾ ಬೇಡವಾ? ಕೇವಲ ಈ ವರ್ಗಗಳಿದಾವಲ್ಲ, ಯುವ ಜನತೆ ಇರ್ಬೋದು, ಮಹಿಳೆ ಇರ್ಬೋದು, ಮತ್ತೆ ಜೊತೆಗೆ ಶೋಷಿತರು ಇರ್ಬೋದು, ಶ್ರಮಿಕರು ಇರ್ಬೋದು, ಈ ಎಲ್ಲ ಜನರುಗಳ ಅನ್ಯಾಯಗಳನ್ನ ಖಂಡಿಸುವ ಸಲುವಾಗಿ, ಈ ಅನ್ಯಾಯಗಳನ್ನು ಸರಿಪಡಿಸುವ ಸಲುವಾಗಿ ಕಾಂಗ್ರೆಸ್ ಪಕ್ಷ ನ್ಯಾಯವನ್ನು ಕೊಡಿಸುವ ಸಲುವಾಗಿ ನ್ಯಾಯದ ಮಾತನ್ನ ಆಡ್ತಾ ಇದ್ದೀವಿ. ಈ ನ್ಯಾಯವನ್ನು ಕೊಡಿಸುವ ವಿಚಾರಗಳನ್ನ ಇಟ್ಕೊಂಡಿದ್ದೀವಿ. ಸೊ ಹಾಗಾಗಿ ನಮ್ಮ ಪ್ರಣಾಳಿಕೆಯಲ್ಲಿ ನಮ್ಮ ಪರಿಣಿತರು ನ್ಯಾಯದ ಹೆಸರಿನೊಂದಿಗೆ ಈ ಮ್ಯಾನಿಫೆಸ್ಟೋವನ್ನ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಸರ್, ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಡಿಯ ಅಂಶಗಳೇ ನಿಮ್ಮ 5 ನ್ಯಾಯಗಳಲ್ಲಿದೆ. ಸರ್, 5 ನ್ಯಾಯಗಳು ಯಾಕೆ ಇಲ್ಲಿ ಮುಖ್ಯ ಆಗತ್ತೆ, ಮತ್ತೆ ಏನಂತ ವಿಶೇಷವಾದ ಹೆಸರುಗಳಿದಾವೆ ಸರ್?
ಈ ಬಗ್ಗೆ ನಾವು ಚರ್ಚೆ ಮಾಡೋದಾದ್ರೆ? ಮ್ಯಾನಿಫೆಸ್ಟೋ ತಯಾರು ಮಾಡಿದ್ದು ಬಹಳಷ್ಟು ಅಂಶಗಳನ್ನ ಇಟ್ಕೊಂಡು ನಾವು ಬಹಳಷ್ಟು ಆಲೋಚನೆಗಳನ್ನು ಮಾಡಿ ಮ್ಯಾನಿಫೆಸ್ಟೋ ತಯಾರು ಮಾಡಿ. ವಿಚಾರ ಏನು ಅಂತ ಹೇಳಿದ್ರೆ, ಈ ನ್ಯಾಯಗಳು ಏನಿದ್ದಾವೆ, ನೀವು ಮಾತಾಡ್ತಾ ಹೇಳ್ತಾ ಇದ್ರೆ ನ್ಯಾಯಗಳು ಅಂತ, ಆ ನ್ಯಾಯಗಳ ಹೊರತಾಗಿಯೂ ಮಗದಷ್ಟು ವಿಚಾರಗಳು ಈ ನಮ್ಮ ಮ್ಯಾನಿಫೆಸ್ಟೋದಲ್ಲಿದ್ದಾವೆ, ಭರವಸೆಗಳಿದ್ದಾವೆ. ಮತ್ತೆ ದೇಶ ಯಾವ ದಿಕ್ಕಿನಲ್ಲಿ ನಡಿಬೇಕು ಅನ್ನೋ ವಿಚಾರಗಳನ್ನ ಇಟ್ಕೊಂಡು ಈ ಅಂಶಗಳನ್ನು ಸೇರಿಸ್ಕೊಂಡು ಮಾತಾಡ್ತಾ ಇದ್ದೀವಿ. ಮ್ಯಾನಿಫೆಸ್ಟೋ ಅಂದ್ರೆ ಒಂದು ಪಕ್ಷದ ಭಗವದ್ಗೀತೆಯೋ ಬೈಬಲ್ಲೋ ಕುರಾನ್ ಲೆಕ್ಕಾಚಾರಕ್ಕೆ ಆ ಪಕ್ಷವೊಂದ ಪ್ರಣಾಳಿಕೆಯನ್ನ ತೆಗೆದುಕೊಂಡು ಹೋಗ್ಬೇಕು. ಈಗ ಈ ಪ್ರಣಾಳಿಕೆಯನ್ನ ಕೇವಲ ನಮ್ಮ ನೈಪುಣ್ಯವುಳ್ಳ ಜನರು ಮಾಡಿದ್ದಂತದ್ದಲ್ಲ, ಎಲ್ಲಾ ಭಾರತೀಯ ಎಲ್ಲಾ ಜನರನ್ನ ಒಟ್ಟುಗೂಡಿಸ್ಕೊಂಡು ಅವರ ಜೊತೆಗೆ ಸಂವಾದಗಳನ್ನ ನಡೆಸ್ಕೊಂಡು ಅವರನ್ನ ಪಕ್ಷದ ಕಚೇರಿಗಳಿಗೆ ಕರೆದು ಅಥವಾ ಇಮೇಲ್ಗಳ ಮೂಲಕ ಆ ಜನರು ಕೊಟ್ಟಂತ ಸಲಹೆಗಳನ್ನ ಈ ಮ್ಯಾನಿಫೆಸ್ಟೋದಲ್ಲಿ ಸೇರಿಸ್ಕೊಂಡು ನಾವು ಮ್ಯಾನಿಫೆಸ್ಟೋ ತಯಾರು ಮಾಡಿದ್ವಿ. ಪ್ರಣಾಳಿಕೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಣಾಳಿಕೆ ಜನರ ಪ್ರಣಾಳಿಕೆ ಜನರು ಹೇಳಿದ್ದು, ಜನರಿಗೆ ಇಂಥ ಅಂಶಗಳು ಬೇಕು ಅನ್ನೋದನ್ನ ಹೇಳಿದಂತ ಅಂಶಗಳನ್ನ ಸರಿ ಇದೆಯೋ ಇಲ್ಲೋ ಅನ್ನೋ ಒಂದು ಮಾನದಂಡಗಳನ್ನ ಇಟ್ಕೊಂಡು ಅದನ್ನ ನಾವು ಈ ಪ್ರಣಾಳಿಕೆಯಲ್ಲಿ ಸೇರಿಸ್ಕೊಂಡಿದ್ವಿ. ಸರ್, ಅದರಲ್ಲಿ 5 ಗ್ಯಾರಂಟಿಗಳಲ್ಲಿ ನನಗೆ ತುಂಬಾ ಒಂದು ವಿಶೇಷವಾಗಿ ಕಾಣಿಸಿದ್ದು ಹಿಸ್ಸೇದಾರಿ ನ್ಯಾಯ. ಇದಕ್ಕೆ ಕನ್ನಡದಲ್ಲಿ ಸುಲಭಕ್ಕೆ ಏನಾದ್ರೂ ಬೇರೆಯದ್ದೇ ಸಾಲಲ್ಲಿ ಹೇಳೋದಾದ್ರೆ, ಅರ್ಥೈಸಬಹುದಾದ್ರೆ ಯಾವ ರೀತಿ ಅರ್ಥೈಸಬಹುದು ಸರ್? ಪ್ರತಿಯೊಬ್ಬರಿಗೂ ಸಮಪಾಲನ್ನ ಕೊಡುವಂತ ಒಂದು ನ್ಯಾಯ ಅಂತ ವಿಚಾರ ಏನಾಗಿದೆ ಅಂತ ಹೇಳಿದ್ರೆ, ಈಗ ಸಮಪಾಲನ್ನ ಸರಿಯಾಗಿ ಹಂಚಬೇಕು ಅನ್ನೋದು ಒಂದು ನಮ್ಮ ಕಾಂಗ್ರೆಸ್ಸಿನ ಒಂದು ಅಂಶ. ಎಲ್ಲಾ ಪ್ರಣಾಳಿಕೆಗಳಲ್ಲಿ ಇಲ್ಲಪ್ಪ ನಿಮಗೆ ಮನೆ ಕೊಡ್ತೀವಿ, ಇಲ್ಲ ನಿಮ್ಗೆ ರಸ್ತೆ ಕೊಡ್ತೀವಿ, ಇಲ್ಲ ನಿಮ್ಮ ಸಮುದಾಯಕ್ಕೆ ಕೊಡ್ತೀವಿ, ಈ ಎಲ್ಲಾ ಸಾಮಾನ್ಯ ಪ್ರಣಾಳಿಕೆಗಳಿರುವ ಭಿನ್ನ ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ನೂರಾರು ಜಾತಿಗಳಿಗೆ ಇವತ್ತಿನವರೆಗೂ ರಾಜಕೀಯ ಯಾವ ಚಿಕ್ಕ ಪುಟ್ಟ ಪ್ರಾತಿನಿಧ್ಯ ಕೂಡ ಸಿಕ್ಕಿಲ್ಲ. ಕೇವಲ ರಾಜಕೀಯವಾಗಿ ಕೂಡ ಮತ್ತೆ ಶೈಕ್ಷಣಿಕ ವಿಚಾರಗಳಲ್ಲಿರ್ಬೋದು, ಕೆಲಸಗಳ ವಿಚಾರಗಳಲ್ಲಿ ಯಾವ ಪ್ರಾತಿನಿಧ್ಯ ಕೂಡ ಸಿಗದೇ ಇರುವಂತ ಬಹಳಷ್ಟು ಸಮುದಾಯಗಳಿದ್ದಾವೆ. ಆದ್ರೆ ಅವುಗಳನ್ನು ಪತ್ತೆ ಮಾಡೋದು ಹೇಗೆ, ಅವುಗಳನ್ನು ಗುರುತಿಸೋದು ಹೇಗೆ ಅನ್ನೋದೇ ದೊಡ್ಡ ವಿಚಾರ. ಈ ವಿಚಾರದಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಶೈಕ್ಷಣಿಕ ಸಾಮಾಜಿಕ ಜಾತಿ ಗಣತಿಯನ್ನ ಮಾಡೋದು ಮೊದಲನೇ ಕೆಲಸವಾಗಿ ನಾವು ಪ್ರಣಾಳಿಕೆಯಲ್ಲಿ ಸೇರಿಸ್ಕೊಂಡಿದ್ದೀವಿ. ವಿಚಾರ ಏನು ಅಂತ ಹೇಳಿದ್ರೆ, ನಾವೀಗ ಬಳಸ್ತಾ ಇರೋ ಎಲ್ಲಾ ಅಂಕಿ ಅಂಶಗಳು ಏನಾಗಿದ್ದಾವೆ ಅಂತ ಹೇಳಿದ್ರೆ, ಬ್ರಿಟಿಷರು ಬಿಟ್ಟೋಗಿರುವಂತ ಅಂಕಿ ಅಂಶಗಳನ್ನ ನಾವು ಇಟ್ಕೊಂಡು ಪಾಲನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ನಮ್ಮ ರಿಸೋರ್ಸ್ ಅನ್ನ ಸಂಪನ್ಮೂಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಸೊ ಆದ್ರೆ ದೇಶ ಬಹಳ 70 ವರ್ಷಗಳಲ್ಲಿ ಜನಸಂಖ್ಯೆ ದೊಡ್ಡದಾಗಿದೆ. ಬ್ರಿಟಿಷ್ ಕಾಲದ ಜನಸಂಖ್ಯೆಗೂ ತಾಳೆ ಆಗ್ತಾ ಇರೋದಿಲ್ಲ. ನೂರಾರು ಜಾತಿಗಳು ಯಾವ ಪ್ರಾತಿನಿಧ್ಯ ಕೂಡ ಪಡೆದುಕೊಂಡಿಲ್ಲ. ಇದರ ಸಲುವಾಗಿ ಶೈಕ್ಷಣಿಕ ಸಾಮಾಜಿಕ ಜಾತಿಯ ಒಂದು ಗಣತಿ ಆಗಬೇಕು ಅನ್ನೋ ಒಂದು ಸ್ಪಷ್ಟವಾಗಿ ಈ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ನಾವು ಸೇರಿಸ್ಕೊಂಡಿದ್ದೀವಿ. ಅದರ ಜೊತೆಗೆ SC ST OBCಗಳಿಗೆ 50% ರಿಸರ್ವೇಶನ್ ಅದು ಒಂದು ಥ್ರೆಶೋಲ್ಡ್ ಇದೆ, ಒಂದು ಅಲ್ಲಿಗೆ ನಿಂತ್ಕೊಳ್ಬೇಕಾಗ್ತದೆ, ಮಿತಿ ಇದೆ. ಅದು ಆ ಮಿತಿಯನ್ನು ಮೀರಕ್ಕಾಗದೆ ಇರೋದ್ರಿಂದ ಈಗೇನಾಗ್ತಾ ಇದೆ ಅಂತ ಹೇಳಿದ್ರೆ, ಎಲ್ಲರಿಗೂ ನ್ಯಾಯ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಮಿತಿಯನ್ನ ಬದಲಾವಣೆ ಮಾಡುವಂತ ಒಂದು ಅಂಶವನ್ನು ಕೂಡ ಈ ಮ್ಯಾನಿಫೆಸ್ಟೋದಲ್ಲಿ ನಾವು ಸೇರಿಸ್ಕೊಂಡಿದ್ದೀವಿ. ಸೊ ಮತ್ತೆ ಜೊತೆಗೆ ಆರ್ಥಿಕ ದುರ್ಬಲ ಉಳ್ಳಂತ ಸಮುದಾಯಗಳಿಗೂ ಕೂಡ, ವರ್ಗಗಳಿಗೂ ಕೂಡ 10% ಮೀಸಲಾತಿಯನ್ನ ಅವ್ರಿಗೂ ಕೊಡ್ಬೇಕು ಅನ್ನುವಂತ ಇಚ್ಛೆಯನ್ನು ಕೂಡ ಇಟ್ಕೊಂಡಿದ್ದೀವಿ. ಯಾರ ಪಾಲು ಯಾರು ಕಸ್ತ್ಕೊಳ್ಳೋ ಹಾಗಿಲ್ಲ, ಎಲ್ಲರ ಪಾಲು ಎಲ್ಲರಿಗೂ ಸಿಗ್ಬೇಕು ಅನ್ನೋ ದೃಷ್ಟಿಕೋನದಿಂದ ಈ ಸಮಪಾಲಿನ ನ್ಯಾಯವನ್ನ ನೀಡುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗೆ ನಾನು ಆಗ್ಲೇ ಹೇಳಿದೆ, ಏನು ಅಂತ ಹೇಳಿದ್ರೆ, ಈ 10 ವರ್ಷಗಳಲ್ಲಿ SC ST OBCಗಳಿಗೆ ಸ್ಕಾಲರ್ಶಿಪ್ಗಳು ನಿಂತು ಹೋಗಿದ್ವು. ಆ ಸ್ಕಾಲರ್ಶಿಪ್ಗಳನ್ನ ಈಗ ಡಬಲ್ ಮಾಡಬೇಕಾದಂತ ಒಂದು ಅನಿವಾರ್ಯತೆ ಬಂದಿದೆ. ಸೊ ಆ ಎಲ್ಲಾ ಸ್ಕಾಲರ್ಶಿಪ್ಗಳನ್ನ ಈ ಬಾರಿ ಈ ಸಮಪಾಲಿ ನ್ಯಾಯದ ಅಡಿಯಲ್ಲಿ ನಾವು ಹೆಚ್ಚು ಮಾಡಬೇಕು ಅನ್ನೋ ಒಂದು ಯೋಚನೆ ಇಟ್ಕೊಂಡಿದ್ದೇವೆ. ಜೊತೆಗೆ ಹಾಗೆ ಭಾರತ ದೇಶ ಹಲವಾರು ಧರ್ಮಗಳಿಂದ ತುಂಬಿಕೊಂಡಿದೆ. ಪ್ರತಿಯೊಬ್ಬರ ಧರ್ಮ ಪಾಲನೆ ಮಾಡುವಂತ ಹಕ್ಕು ಪ್ರತಿಯೊಬ್ಬ ವ್ಯಕ್ತಿಗೂ ಇದೆ. ಸೊ ಆ ಪಾಲು ಅಂದ್ರೆ ಅವನ ಹಕ್ಕನ್ನು ಗೌರವಿಸೋದು ಕೂಡ ನಮ್ಮ ಜವಾಬ್ದಾರಿ ಆಗತ್ತೆ. ಅದನ್ನು ಕೂಡ ಈ ಪ್ರಣಾಳಿಕೆಯಲ್ಲಿ ನಾವು ಸೇರಿಸ್ಕೊಂಡಿದೀವಿ. ನೀವೇನ್ ಹೇಳಿದ್ರಿ, ಸಮಪಾಲಿನ ಹಕ್ಕಿನ ಒಳಗಡೆ ನಾವು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನ ಅವ್ರ ಹಕ್ಕನ್ನ ಅವ್ರು ಉಳಿಸ್ಕೊಳ್ಳುವಂತ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಈ ಸರ್ಕಾರಿ ಹುದ್ದೆಗಳಲ್ಲಿ, ಸರ್ಕಾರಿ ಕೆಲಸಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಕಾಂಟ್ರಾಕ್ಟ್ ಪದ್ಧತಿ ಇದೆ. ಕಾಂಟ್ರಾಕ್ಟ್ ಪದ್ಧತಿಯಿಂದ ಯುವಕರನ್ನ ಕೆಲಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪದ್ಧತಿ ಇದೆ. ಇದೇನಾಗ್ತದೆ ಅಂತ ಹೇಳಿದ್ರೆ, ಅದೇ ಕೆಲಸವನ್ನ ಒಬ್ಬ
ಸರ್ಕಾರಿ ನೌಕರ ಮಾಡ್ತಾ ಇದ್ರೆ ಅವನಿಗೆ ಸಂಬಳಗಳು ಜಾಸ್ತಿ ಇರ್ತದೆ, ಇವನಿಗೆ ಕಡಿಮೆ ಇರುತ್ತೆ. ಈ ಸಮಪಾಲು ಇಲ್ಲಿ ಡಿಸ್ಟ್ರಿಬ್ಯೂಟ್ ಆಗೋದಿಲ್ಲ. ಸೇಮ್ ಒಂದೇ ಕೆಲಸಕ್ಕೆ ಬೇರೆ ಬೇರೆ ಸ್ಯಾಲರಿಗಳು ಮತ್ತೊಂದು ಅವಕಾಶಗಳೆಲ್ಲ ಬೇರೆ ಬೇರೆ ಆಗ್ತವೆ. ಅದನ್ನು ಕೂಡ ಈ ಕಾಂಟ್ರಾಕ್ಟ್ ಲೇಬರ್ ಗಳನ್ನ ಕಾಂಟ್ರಾಕ್ಟ್ ಪದ್ಧತಿಯಲ್ಲಿ ಕೆಲಸಕ್ಕೆ ತೆಗೆದುಕೊಳ್ಳೋದನ್ನು ಕೂಡ ನಾವು ಈ ಬಾರಿ ಕೊನೆಗಾಣಿಸ್ಬೇಕು ಅಂತ ಅನ್ಕೊಂಡಿದ್ದೀವಿ. ಕೆಲಸ ಕೊಟ್ಟರೆ ಸರಿಯಾದ ಕೆಲಸವನ್ನೇ ಕೊಡಬೇಕು, ಸರಿಯಾದ ನ್ಯಾಯವನ್ನೇ ಕೊಡಬೇಕು. ಸೊ ಈ ಅಂಶದಲ್ಲಿ, ಈ ಅಡಿಯಲ್ಲಿ ಸಮಪಾಲು ನ್ಯಾಯದೊಳಗೆ ಅದನ್ನು ಕೂಡ ನಾವು ಸೇರಿಸ್ತೀವಿ.